ಸಿದ್ಧಗಂಗಾ ಕ್ಷೇತ್ರ ಕರ್ನಾಟಕದ ಮಟ್ಟಿಗೆ ತ್ರಿವಿಧ ದಾಸೋಹದಲ್ಲಿ ತಕ್ಷಣಕ್ಕೆ ನೆನಪಾಗುವ ಮಠ ಮಾನ್ಯಗಳಲ್ಲಿ ಸಿದ್ಧಗಂಗಾ ಕ್ಷೇತ್ರ ಪ್ರಮುಖವಾದದ್ದು. ನಡೆದಾಡುವ ದೇವರೆಂದೇ ಪ್ರಸಿದ್ಧಿಯಾದ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಸಾರಥ್ಯದಲ್ಲಿ ದಶಕಗಳ ಕಾಲದಿಂದ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅನ್ನ, ಅಕ್ಷರ ಮತ್ತು ಜ್ಞಾನದ ಅರಿವನ್ನು ತುಂಬುತ್ತಾ ತ್ರಿವಿಧ ದಾಸೋಹದ ಮೂಲಕ ತಲೆಮಾರುಗಳಿಗೆ ಸಂಸ್ಕಾರವನ್ನು ಕೊಟ್ಟಂತಹ ಯುಗಪುರುಷರು ಶ್ರೀ ಸಿದ್ಧಗಂಗಾ ಶ್ರೀಗಳು. ಪ್ರತಿನಿತ್ಯವೂ ಸರಿಸುಮಾರು 10,000 ಮಂದಿ ಊಟ ಮಾಡುವ ಶ್ರೀ ಕ್ಷೇತ್ರದ ಅಡುಗೆ ಮನೆ ಸದಾ ಅನ್ನವನ್ನು ಬೇಯಿಸುತ್ತಿರುತ್ತದೆ. ಸ್ವಜಾತಿ ಪ್ರೇಮವಿಲ್ಲದ, ಅಹಂಕಾರವಿಲ್ಲದ, ನಾನು ಎಂಬುದಿಲ್ಲದ ಸರ್ವರ ಮಹಾಮನೆಯೇ ಶ್ರೀ ಸಿದ್ಧಗಂಗಾ ಮಠ. ಲಕ್ಷಾಂತರ ಯುವಕರನ್ನು ವಿದ್ಯಾವಂತರನ್ನಾಗಿ ಮಾಡಿ ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟ ಈ ಮಠ ಶಿವಕುಮಾರ ಸ್ವಾಮೀಜಿಯವರ ನಿರಂತರ ಪ್ರಯತ್ನ, ದಣಿವರಿಯದ ದುಡಿಮೆ ಮತ್ತು ಕ್ರಿಯಾಶೀಲ ಮನಸ್ಸಿನ ಪ್ರತಿಬಿಂಬ. ಶಿಕ್ಷಣ ಕ್ಷೇತ್ರಕ್ಕೆ ಅಪರಿಮಿತ ಕೊಡುಗೆ ನೀಡಿರುವ ಶ್ರೀಮಠವು ತನ್ನ ತೆಕ್ಕೆಯಲ್ಲಿ 14 ಪ್ರಾಥಮಿಕ ಶಾಲೆ, 55 ಪ್ರೌಢಶಾಲೆ, 20 ಸಂಸ್ಕೃತ ಪಾಠಶಾಲೆ, ಬಿಸಿನೆಸ್ ಮ್ಯಾನೇಜ್ಮೆಂಟ್, ಎಂಜಿನಿಯರಿಂಗ್, ಪಾಲಿಟೆಕ್ನಿಕ್, ಫಾರ್ಮಸಿ ಕಾಲೇಜುಗಳನ್ನು ಒಳಗೊಂಡಂತೆ ಸುಮಾರು 123 ವಿದ್ಯಾಸಂಸ್ಥೆಗಳನ್ನು ಹೊಂದಿದೆ. ನಮಿಸುವ ಕೈಗಳಿಗಿಂತ ದುಡಿಯುವ ಕೈಗಳು ಶ್ರೇಷ್ಠ ಎನ್ನುವ ಸಿದ್ಧಾಂತದೊಂದಿಗೆ ಸರಿಸುಮಾರು 90 ವರ್ಷಗಳಿಂದ ಶ್ರೀಗಳು ಈ ಕಾಯಕದಲ್ಲಿ ಮುನ್ನುಗ್ಗುತ್ತಾ ಭಿಕ್ಷೆಯ ಮೂಲಕ ಇಂದು ಬೃಹದಾಕಾರದಲ್ಲಿ ಬೆಳೆದು ನಿಲ್ಲುವಂತೆ ಮಾಡಿದ್ದಾರೆ. ಈ ಕ್ಷೇತ್ರದ ಮತ್ತು ಒಂದು ವಿಶೇಷವೆಂದರೆ ಅದು ಆಡಂಬರವಿಲ್ಲದ ವಿರಕ್ತತೆ ಮತ್ತು ಸದಾ ತ್ರಿವಿಧ ದಾಸೋಹಕ್ಕೆ ಮನ್ನಣೆ. ತಮ್ಮ ಪೂರ್ವಾಶ್ರಮದಲ್ಲಿ ಶಿವಣ್ಣನಾಗಿದ್ದ ಶ್ರೀಗಳು ಮೊದಲು ಸಿದ್ಧಗಂಗೆಯಲ್ಲಿ ಶಿಕ್ಷಣಕ್ಕಾಗಿ ಅವಕಾಶ ಪಡೆಯಲು 4 ತಿಂಗಳು ಸತತ ಪ್ರಯತ್ನಪಟ್ಟಿದ್ದರು. ತಮ್ಮ ಗುರುಗಳಾದ ಮರುಳಾರಾಧ್ಯರ ಅಕ್ಕರೆಯ ಹುಡುಗನಾಗಿ ಮೆಚ್ಚುಗೆಯನ್ನು ಪಡೆದರು. ಮಠದ ಉತ್ತರಾಧಿಕಾರಿಯಾಗಿದ್ದ ಮರುಳಾರಾಧ್ಯರು ಲಿಂಗೈಕ್ಯವಾದ ಮೇಲೆ ಅಂದರೆ ಜನವರಿ 16, 1930 ಬೆಂಗಳೂರಿನಲ್ಲಿ BSc ಆನರ್ಸ್ ಓದುತ್ತಿದ್ದ ಶಿವಣ್ಣ ಸನ್ಯಾಸ ಸ್ವೀಕಾರ ಮಾಡಿದ್ದರು. ನಂತರ 1930 ಮಾರ್ಚ್ 3 ಜಂಗಮಾಧಿಕಾರ ಸ್ವೀಕರಿಸಿ ಭಕ್ತರ ಪಾಲಿನ ನಡೆದಾಡುವ ದೇವರಾಗುವ ನಿಟ್ಟಿನಲ್ಲಿ ತಮ್ಮ ಪ್ರಥಮ ಹೆಜ್ಜೆಯನ್ನು ಇಟ್ಟಿದ್ದರು. ಹದಿನಾಲ್ಕನೇ ಶತಮಾನದಲ್ಲಿ ಗೋಸಲ ಸಿದ್ದೇಶ್ವರರಿಂದ ಸ್ಥಾಪಿತವಾಗಿದ್ದ ಜಂಗಮ ಪರಂಪರೆಯ ಮಠಕ್ಕೆ ಹೊಸ ಸೇರ್ಪಡೆಯಾದರು ಶ್ರೀ ಶಿವಕುಮಾರ ಸ್ವಾಮೀಜಿಗಳು. ಇನ್ನೂ ಕುತೂಹಲಕರ ವಿಷಯವೇನೆಂದರೆ
ಸನ್ಯಾಸ ಸ್ವೀಕರಿಸಿದ ಮೇಲೆ ಶ್ರೀಗಳು ತಮ್ಮ BSc ಆನರ್ಸ್ ಪದವಿ ಮುಂದುವರಿಸಿ ಪರೀಕ್ಷೆ ಬರೆದು ಉತ್ತಮ ಶ್ರೇಣಿಯಲ್ಲಿ ಪಾಸಾದದ್ದು ಅಂದಿನ ಎಲ್ಲ ಪತ್ರಿಕೆಗಳಲ್ಲೂ ಪ್ರಮುಖ ಸುದ್ದಿಯಾಗಿತ್ತು. ಸನ್ಯಾಸ ಸ್ವೀಕರಿಸಿದ ನಂತರ ಪೂರ್ವಾಶ್ರಮದ ತಂದೆ ತಾಯಿಗಳು ಬಹಳ ಬೇಸರದಿಂದಿದ್ದರು, ದಿಗ್ಭ್ರಾಂತಗೊಂಡಿದ್ದರು. ಈ ವಿಚಾರವಾಗಿ ಉದ್ಧಾನ ಶಿವಯೋಗಿಗಳು ಅವರ ಮನೆಗೆ ಹೋದಾಗ ಅವರ ತಂದೆ ಭೇಟಿಗೆ ನಿರಾಕರಿಸಿದರು. ಅಂದಿನಿಂದ ಸುಮಾರು 25 ವರ್ಷಗಳ ಕಾಲ ಪೂರ್ವಾಶ್ರಮದ ಬಂಧುಗಳನ್ನು ಶ್ರೀಗಳು ಭೇಟಿ ಮಾಡಲೇ ಇಲ್ಲ. ಮಠಕ್ಕೆ ಯಾವುದೇ ನಿಗದಿತ ಆದಾಯ ಮೂಲಗಳಿಲ್ಲದ ಆಗಿನ ಕಾಲಘಟ್ಟದಲ್ಲಿ ತ್ರಿವಿಧ ದಾಸೋಹಕ್ಕಾಗಿ ನಿಧಿ ಸಂಗ್ರಹಿಸಲು ಶ್ರೀಗಳು ಅಕ್ಕಪಕ್ಕದ ಹಳ್ಳಿಗಳಿಗೆ ಭಿಕ್ಷೆಗೆ ಹೋಗುತ್ತಿದ್ದರು. ನಂತರ ಕುದುರೆ ಏರಿ ದೂರದ ಊರುಗಳಿಗೆ ಹೋಗಿ ಮಠಕ್ಕೆ ಬೇಕಾದ ಸಂಪನ್ಮೂಲ ಕ್ರೋಢೀಕರಿಸುತ್ತಿದ್ದರು. ಇವರ ನಿರ್ವಹಣೆ, ಮುಂದಾಲೋಚನೆ ಮತ್ತು ದೂರದೃಷ್ಟಿ ಇಂದು ಸಿದ್ಧಗಂಗಾ ಮಠ ಬೃಹದಾಕಾರವಾಗಿ ಬೆಳೆಯುವಂತೆ ಮಾಡಿವೆ. ಇದು ಮಠದ ಬೆಳವಣಿಗೆಯ ಮಾತಾದರೆ, ಈ ಮಠದಲ್ಲಿ ವಿದ್ಯೆ ಕಲಿತು ಇಂದು ದೇಶ ವಿದೇಶಗಳಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಂಡ ಲಕ್ಷಾಂತರ ವಿದ್ಯಾರ್ಥಿಗಳದ್ದು ಮತ್ತೊಂದು ಕತೆ. ಪ್ರತಿನಿತ್ಯವೂ ಬೆಳಗಿನ ಜಾವಕ್ಕೆ ಎದ್ದು ತಣ್ಣೀರು ಸ್ನಾನ ಮಾಡಿ ಪ್ರಾರ್ಥನೆ ಮುಗಿಸಿ ತಮ್ಮ ಅಭ್ಯಾಸವನ್ನು ಶುರು ಮಾಡುತ್ತಿದ್ದ ವಿದ್ಯಾರ್ಥಿಗಳು ಇಂದು ಅದೇ ಶಿಸ್ತು ನಮ್ಮ ಬದುಕಿನ ದಿಕ್ಕನ್ನೇ ಬದಲಾಯಿಸಿದೆ. ಶ್ರೀಗಳ ಮಾರ್ಗದರ್ಶನ, ಆಶೀರ್ವಾದ ನಮ್ಮ ಬದುಕಿನ ಗಮ್ಯವನ್ನು ಬದಲಾಯಿಸಿದ್ದು ದಿಟ ಎಂದು ಹೆಮ್ಮೆಯಿಂದ ಹೇಳುತ್ತಾರೆ. ನಮಸ್ಕಾರ. ಇವತ್ತು ನಾವು ತ್ರಿವಿಧ ದಾಸೋಹ ನಡೆಯುವಂತಹ, ನಡೆದಾಡುವ ಭಗವಂತನೆಂದೇ ಖ್ಯಾತಿಯಾದಂತಹ 111 ವರ್ಷದ ನಡೆದಾಡುವ ದೇವರು ಅಂತ ಏನು ಕರಿತೀವಿ ಅಂತಹ ಕ್ಷೇತ್ರ ಸಿದ್ಧಗಂಗಾ ಮಠದಲ್ಲಿದ್ದೇವೆ. ಇಲ್ಲಿ ಮುಖ್ಯವಾಗಿ ಲಕ್ಷಾಂತರ ಮಕ್ಕಳಿಗೆ ವಿದ್ಯಾದಾನ, ಅನ್ನದಾನ ಮತ್ತು ಅವರ ಬದುಕಿಗೆ ಒಂದು ಭವಿಷ್ಯವನ್ನು ಕಟ್ಟಿಕೊಡುವಂತಹ ಕಾಯಕ ಅನೇಕ ದಶಕಗಳಿಂದ ನಡೀತಾ ಇದೆ. ಸೊ ಇಲ್ಲಿ ಓದನ್ನು ಕಲಿತಂತಹ, ಬದುಕನ್ನು ಕಟ್ಟಿಕೊಂಡಂತಹ ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತು ಜಗತ್ತಿನ ಎಲ್ಲ ಕಡೆ
ತಮ್ಮ ಬದುಕಿನ ಉನ್ನತ ಮಟ್ಟದಲ್ಲಿ ನಿಂತಿದ್ದಾರೆ. ವಿದ್ಯಾರ್ಥಿಗಳ ಬದುಕಿಗೆ ಆಸರೆಯಾಗುವಂತಹ ಈ ತ್ರಿವಿಧ ದಾಸೋಹಿಗಳ ಈ ಮಠ, ಇದರ ವಿಶೇಷತೆಯೇ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಒಟ್ಟಾರೆ ಸಿದ್ಧಗಂಗಾ ಮಠ ತ್ರಿವಿಧ ದಾಸೋಹ ಮಾತ್ರವಲ್ಲದೆ ಲಕ್ಷಾಂತರ ವಿದ್ಯಾರ್ಥಿಗಳ ಬದುಕನ್ನು ರೂಪಿಸಿದಂತಹ ಪುಣ್ಯಕ್ಷೇತ್ರ. ಜಂಗಮ ಜಗದೀಶ್ವರ ಕಾಯಕಾಯೋಗೀಶ್ವರ. ಶ್ರೀ ಶಿವಕುಮಾರ ಸ್ವಾಮೀಜಿಯವರು ಇಂತಹ ಮಹಾನ್ ಕ್ಷೇತ್ರದ ಸಾರಥ್ಯ ವಹಿಸಿದ ನಡೆದಾಡುವ ದೇವರು.